ಟಾಯ್ಲೆಟ್ ಕ್ಲೀನ್ ಆಗೋಕ್ಕೆ ಈ ಒಂದೇ ಒಂದು ಲಿಕ್ವಿಡ್ನ ಪುಡಿ ಮಾಡ್ಕೊಂಡು ಇಟ್ಕೊಂಬಿಡಿ ಸಾಕು. ಈಸಿಯಾಗಿ ನಿಮ್ಮ ಬಾತ್ರೂಮ್ನ ಪಳ ಅಂತ ಹೊಳಿಬಹುದು. ಹಾಗಿದ್ರೆ ಬನ್ನಿ ಈ ಪುಡಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಈ ಒಂದೇ ಒಂದು ಪುಡಿನ ಹಾಕಿದರೆ ಸಾಕು, ಏರ್ ಹಿಡಿಯೋದಾಗಿರ್ಬೋದು, ಟಾಯ್ಲೆಟ್ ಎಷ್ಟೇ ಹಳೆಯ ಕಟ್ಟು ಕರೆ ಇರುವಂತಹ ಎಲ್ಲವನ್ನು ಕೂಡ ಮಾಯ ಮಾಡುತ್ತೆ, ಪಳ ಅಂತ ಹೊಳೆಯುತ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟಾಯ್ಲೆಟ್ನ ತುಂಬ ಸರಳವಾಗಿ ಕ್ಲೀನ್ ಮಾಡ್ಕೋಬೋದು. ಸುಮಾರು 20-30 ವರ್ಷದ ಹಳೆ ಮನೆಗಳಲ್ಲೆಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬ ಪಾಚಿಗಟ್ಟಿಬಿಟ್ಟಿರುತ್ತೆ, ಹಾಗೆ ಎಲ್ಲ ಥರ ಕರೆ ಕಟ್ಟಿಬಿಟ್ಟಿರುತ್ತೆ, ಹಳದಿ ಕರೆ ಜಾಸ್ತಿ ಆಗಿರುತ್ತೆ. ಇದರಲ್ಲಿ ಈ ಉಪ್ಪು ನೀರಿನಲ್ಲಿರುವಂತಹ ಬಾತ್ರೂಮ್ಗಳೇನಿದ್ದಾವೆ ತುಂಬ ಅಂದರೆ ತುಂಬ ವೇಸ್ಟ್, ಅಂದರೆ ತುಂಬ ದಿನಗಳು ಯೂಸ್ ಮಾಡಿದ್ರಂಗೆ ಎಲ್ಲ ಕೂಡ ಕರೆ ಕಟ್ಕೊತ ಹೋಗುತ್ತೆ. ನಾವು ಎಷ್ಟೇ ತೊಳೆದ್ರೂ ಕೂಡ ಕ್ಲೀನ್ ಆಗೋದಿಲ್ಲ. ಹಾಗಿದ್ದಾಗ ಈ ಒಂದು ಸಿಂಪಲ್ ಟಿಪ್ನ ನೀವು ವಾರಕ್ಕೆ 1 ಟೈಮ್ ಯೂಸ್ ಮಾಡೋದ್ರಿಂದ ತುಂಬ ಸುಲಭವಾಗಿ ನೀವು ಎಷ್ಟೇ ಕರೆ ಕಟ್ಟಿರುವಂತಹ ನಿಮ್ಮ ಟಾಯ್ಲೆಟ್ ರೂಮ್ನ ಪಳಪಳ ಅಂತ ಮಾಡ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಬಾಟಲನ್ನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಅರ್ಧ ಭಾಗವಷ್ಟು ನೀರನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ಟೂತ್ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಕೋಲ್ಗೇಟ್ ಟೂತ್ ಪೇಸ್ಟ್ ಏನಿದೆ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇದು ಬುರುಗು ಬರೋವರೆಗೂ ನಾವು ಚೆನ್ನಾಗಿ ಕೈಯಿಂದನೇ ಬುರುಗನ್ನ ಮಾಡ್ಕೋಬೇಕಾಗುತ್ತೆ. ಬಾಟಲನ್ನ ಅಳ್ಳಾಡಿಸಿದ್ರೆ ಸಾಕು, ಚೆನ್ನಾಗಿ ಬುರುಗಾಗುತ್ತೆ. ಇದೇನಿದೆ ಒಂದು 10 ನಿಮಿಷಗಳ ಕಾಲ ನೆನೆ ಹಾಕೋಕ್ಕೆ ಬಿಡಬೇಕು. ಅಂದರೆ ಈ ಒಂದು ನಾವು ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಲಿಕ್ವಿಡು, ಈ ಪೇಸ್ಟು ಮತ್ತು ವಾಟರ್ ಏನಿದೆ ಚೆನ್ನಾಗಿ ಕಲಿಬೇಕು. ಅಲ್ಲಿವರೆಗೆ ಅದನ್ನು ಹಾಗೆ ಬಿಟ್ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಬೇಕಾಗಿರುವಂಥ ಪುಡಿನ ರೆಡಿ ಮಾಡ್ಕೊಳ್ಳೋಣ. ಬಾತ್ರೂಮ್ ಪಳ ಅನ್ನತ್ತೆ. ಒಂದು ಸತಿ ಈ ಟಿಪ್ನ ನೀವು ಫಾಲೋ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಸಖತ್ತಾಗಿ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಫಸ್ಟು ನಾನಿಲ್ಲಿ ಅಡುಗೆ ಸೋಡಾನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಅಡುಗೆ ಸೋಡಾನ ತೊಗೊಂಡಿದ್ದೀನಿ. ಅಡುಗೆ ಸೋಡಾ ಏನಿದೆ ನೋಡಿ ಸ್ನೇಹಿತರೆ, ಎಲ್ಲೆಲ್ಲಿ ಕರ್ರಗಾಗ್ಬಿಟ್ಟಿರುತ್ತೆ, ಹಳದಿ ಕರೆ ಕಟ್ಟಿರುತ್ತೋ ಆ ಜಾಗದಲ್ಲಿ ಈ ಒಂದು ಅಡುಗೆ ಸೋಡಾ ಏನಿದೆ ತುಂಬ ಅಂದರೆ ತುಂಬ ಪವರ್ಫುಲ್ ಆಗಿರುವಂಥ ರೆಮಿಡಿ ಇದ್ದಂಗೆ ಇದು ತುಂಬ ಈಸಿಯಾಗಿ ಆ ಜಾಗದಿಂದ ಕಲೆಗಳನ್ನು ತೆಗೆಯುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಇದಕ್ಕೆ ಅರಿಶಿನ ತೊಗೊಂಡಿದ್ದೀನಿ. ಅರಿಶಿನ ಅಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆ ಆ್ಯಂಟಿಬಯೋಟಿಕ್ಕು, ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಯಾವುದಾದ್ರೂ ರೀತಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇದ್ದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಉಪ್ಪಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪು ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಕರೆ ಕಟ್ಟಿರುವ ಜಾಗದಿಂದ ಆ ಜಾಗದಲ್ಲಿ ಹಳದಿ ಏನಾದರೂ ಕರೆ ಕಟ್ಟಿದರೆ ಅದೆಲ್ಲವೂ ಕೂಡ ಹೋಗುತ್ತೆ. ಹಾಗಾಗಿ ಇಲ್ಲಿ 2 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡ್ತಾ ಇದ್ರಲ್ಲ, ಇದಕ್ಕೆ ನ್ಯಾಪ್ಥಲಿನ್ ಬಾಲ್ ಅಂತ ಕರೀತಾರೆ. ನ್ಯಾಪ್ಥಲಿನ್ ಬಾಲ್ನ ನಾನಿಲ್ಲಿ ಒಂದೇ ಒಂದು ನ್ಯಾಪ್ಥಲಿನ್ ಬಾಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ನ್ಯಾಪ್ಥಲಿನ್ ಬಾಲ್ನಲ್ಲಿ ಮೇನ್ ಏನಪ್ಪ ಅಂತಂದರೆ ಈ ಜಿರಳೆಗಳಾಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಅವು ಹೆಚ್ಚಾಗಿ ಬಾತ್ರೂಮ್ನಲ್ಲಿ ಇದ್ದೇ ಇರ್ತವೆ. ರಾತ್ರಿ ಸಮಯದಲ್ಲೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ, ಹೋಗೋ ಟೈಮ್ನಲ್ಲೆಲ್ಲ ಜಿರಳೆಗಳು ಕಂಡೇ ಕಾಣ್ತವೆ. ಯಾರದೇ ಬಾತ್ರೂಮ್ಗಳಾಗಿರಲಿ ಒಂದು ಜಿರಳೆ ಇದ್ದೇ ಇರುತ್ತೆ. ಹಾಗಾಗಿ ಈ ನ್ಯಾಪ್ಥಲಿನ್ ಬಾಲ್ನ ಯೂಸ್ ಮಾಡೋದ್ರಿಂದ, ಇದಕ್ಕೆ ನುಸಿಮದ್ದು ಅಂತ ಕೂಡ ಕರೀತಾರೆ, ಇದನ್ನು ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಜಿರಳೆಗಳು, ಹಲ್ಲಿಗಳಾಗಿರ್ಬೋದು ಹೆಚ್ಚಾಗಿ ಬಾತ್ರೂಮ್ನಲ್ಲಿ ಇರೋದಿಲ್ಲ. ಹಾಗಿದ್ದಾಗ ಏನಾಗುತ್ತೆ ಅಂತಂದರೆ ಜಾಸ್ತಿ ಇರಲಿಲ್ಲ ಅಂತಂದರೆ ನಮಗೆ ಇನ್ಫೆಕ್ಷನ್ಸು, ವೈರಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಅವು ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಬ್ಲಾಕೇಜ್ ಎಲ್ಲ ಆಗ್ತಾ ಇರ್ತವೆ, ಟಾಯ್ಲೆಟ್ ರೂಮ್ನಲ್ಲೆಲ್ಲ ನೀರು ಜಾಸ್ತಿ ಹೋಗ್ತಾ ಇರಲ್ಲ. ಸೊ ಅದಕ್ಕೂ ಕೂಡ ಇದರಲ್ಲಿ ನಾನು ಹಾಕಿರುವಂತಹ ಈ ಪುಡಿ, ಎಕ್ಸ್ಟ್ರಾ ಒಂದು ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಆ ಪುಡಿ ಏನಂತ ನಿಮಗೆ ಈ ವಿಡಿಯೋ ಎಂಡಿಂಗ್ನಲ್ಲಿ ತೋರಿಸ್ತೀನಿ. ಆ ಒಂದು ಪುಡಿ ಹಾಕೋದ್ರಿಂದ ನೀರೇನಾದರೂ ಬ್ಲಾಕ್ ಆಗ್ತಾ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಈಗ ನೋಡ್ತಾ ಇದ್ರಲ್ಲ, ನುಸಿಮದ್ದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಒಂದು ಟ್ಯಾಬ್ಲೆಟ್ನ ತಗೊಳ್ಳಿ. ಮೊದಲೇ ಹೇಳಿರೋ ಹಾಗೆ ಟ್ಯಾಬ್ಲೆಟ್ ಏನಿದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ನ ಕಮ್ಮಿ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ. ಟ್ಯಾಬ್ಲೆಟ್ ಹಾಕೋದ್ರಿಂದ ಈ ಒಂದು ಟಾಯ್ಲೆಟ್ ಒಳಗಡೆ ಬಿದ್ದ ತಕ್ಷಣವೇ ಅಲ್ಲಿರುವಂಥ ಬ್ಯಾಕ್ಟೀರಿಯಾಸ್ ಏನಿದ್ದಾವೆ ಸತ್ತೋಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಟ್ಯಾಬ್ಲೆಟ್ನ ಆ್ಯಡ್ ಮಾಡ್ಕೊಳೋದನ್ನು ಮಾತ್ರ ಮರಿಬೇಡಿ. ಈಗ ಎಲ್ಲವನ್ನು ಕೂಡ ಕುಟ್ಟಿ ಪುಡಿ ಮಾಡಿ ರೆಡಿ ಮಾಡಿದ್ದಾಯಿತು. ಈಗ ನಾನು ತೋರಿಸ್ಕೊಡ್ತಾ ಇರುವಂಥ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ನಿಂಬೆ ಉಪ್ಪು ಅಂತ ಕರೀತಾರೆ. ಈ ನಿಂಬೆ ಉಪ್ಪು ಕ್ರಿಸ್ಟಲ್ ಟೈಪ್ ಇರುತ್ತೆ. ಇದನ್ನು ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಈ ಟಾಯ್ಲೆಟ್ ರೂಮ್ನಲ್ಲೆಲ್ಲ ನೀರು ಕಮ್ಮಿ ಹೋಗ್ತಾ ಇರುತ್ತೆ, ಏರ್ ಗ್ಯಾಪ್ ಆಗಿಬಿಟ್ಟಿರುತ್ತೆ. ಸೊ ಹಾಗಿದ್ದಾಗ ಇದು ಒಂದನ್ನು ಹಾಕಿ ಸ್ವಲ್ಪ ಬಿಸಿನೀರನ್ನ ಹಾಕೋದ್ರಿಂದ ಈಸಿಯಾಗಿ ಸರಳವಾಗಿ ನೀರು ಪೈಪಿಂದ ಹೋಗಿಬಿಡುತ್ತೆ. ಗ್ಯಾಪ್ ಏನಿದೆ, ಏರ್ ಗ್ಯಾಪ್ ಏನಾಗಿರುತ್ತೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿರೋಗೆ ಕೋಲ್ಗೇಟ್ ವಾಟರ್ ಏನು ರೆಡಿ ಮಾಡಿದ್ನಲ್ವ ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಅನ್ನೋ ಹೋಗಿದ್ರೆ ಈ ಕೋಲ್ಗೇಟ್ ವಾಟರ್ ಏನಿದೆ ನಿಮ್ಮ ಟ್ಯಾಪ್ಸ್ಗಳಿಗಾಗಿರ್ಬೋದು, ಸಿಂಕ್ಗಳಿಗಾಗಿರ್ಬೋದು, ಈಸಿಯಾಗಿ ನೀವು ಇದನ್ನು ವಾಶ್ ಮಾಡ್ಕೊಳೋಕ್ಕೆ ಹೆಲ್ಪ್ ಮಾಡ್ಕೋಬೋದಾಗುತ್ತೆ. ನೆಕ್ಸ್ಟು ಇಲ್ಲ ಅನ್ನೋ ಹಾಗಿದ್ರೆ ನೀವು ಪುಡಿನ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಕೂಡ ನಿಮ್ಮ ಟಾಯ್ಲೆಟ್ ರೂಮಿಗೆ ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಪುಡಿನ ಸಪ್ರೇಟಾಗಿ ಹಾಕ್ತಾಯಿದ್ದೀನಿ, ಯಾಕಂದರೆ ನಾನು ಇದರಲ್ಲಿ ನಿಂಬೆ ಉಪ್ಪು ಹಾಕಿರೋದ್ರಿಂದ ಇದನ್ನು ಸೀದಾ ಟಾಯ್ಲೆಟ್ ರೂಮ್ ಒಳಗಡೆನೇ ಹಾಕ್ತಾಯಿದ್ದೀನಿ. ಇದನ್ನು ನಾನು ಯಾವುದೇ ರೀತಿ ವಾಟರ್ನ ಮಿಕ್ಸ್ ಮಾಡ್ತಾ ಇಲ್ಲ. ಈ ಎಷ್ಟು ಕರೆ ಕಟ್ಟಿದೆ ನೋಡಿ, ಎಷ್ಟು ಸುಮಾರು 20-30 ವರ್ಷದ ಹಳೆಯ ಮನೆ ಅಂತ ಹೇಳಿದ್ನಲ್ವ, ಅದೇ ರೀತಿ. ಸೊ ಯಾವಾಗ್ಲೂ ಏನಪ್ಪ ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಒಂದು ಉಪ್ಪು ನೀರು ಇರುವಂಥ ಜಾಗದಲ್ಲಿ ನಾವು ಎಷ್ಟೇ ನೀಟಾಗಿ ಇಟ್ಕೊತೀವಿ, ಎಷ್ಟೇ ಕ್ಲೀನ್ ಮಾಡ್ತೀವಿ ಅಂದರೂ ಕೂಡ ಒಂದೊಂದು ಟೈಮ್
ತಪ್ಪಾಗ್ಬಿಡುತ್ತೆ, ಮಿಸ್ಟೇಕ್ ಆಗಿಬಿಡುತ್ತೆ. ಯಾಕಂದರೆ ಅದು ಕರೆ ಕಟ್ಟೆ ಬಿಟ್ಟಿರುತ್ತೆ, ನಾವು ಎಷ್ಟೇ ತೊಳೆದ್ರೂ ಕೂಡ ಹೋಗೋದಿಲ್ಲ. ಅಂಥ ಸಮಯದಲ್ಲಿ ಇದನ್ನು ನೀವು ವಾರಕ್ಕೆ ಒಂದು ಟೈಮ್ ಯೂಸ್ ಮಾಡ್ತಾನೇ ಬಂದರೆ ಈಸಿಯಾಗಿ ರಿಮೂವ್ ಆಗುತ್ತೆ. ನೋಡಿ, ಗೋಡೆಗಳ ಮೇಲೆ ಎಲ್ಲ ನಾನು ಈ ಸ್ಪ್ರೇನ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಮಾಡ್ಕೊಳೋದ್ರಿಂದ ಟ್ಯಾಪ್ಸಿಗೆ ಆಗಿರ್ಬೋದು ಅಥವಾ ಗೋಡೆಗೆ ಆಗಿರ್ಬೋದು ಸ್ಪ್ರೇ ಮಾಡ್ಕೊಳೋದ್ರಿಂದ ಈಸಿಯಾಗಿ ರಿಮೂವ್ ಆಗುತ್ತೆ, ಸ್ಟೇನ್ಸ್ ಉಳಿಯೋದಿಲ್ಲ. ಈಗ ನಾನು ಮಾಡ್ಕೊಂಡಿರುವಂಥ ಪುಡಿ ಏನಿದೆ ಅದನ್ನು ನಾನು ಟಾಯ್ಲೆಟ್ ಒಳಗಡೆ ಹಾಕ್ತಾ ಇದ್ದೀನಿ. ಹಾಗೆ ಸುತ್ತಮುತ್ತಲು ಎಲ್ಲ ಕಡೆ ಕೂಡ ಇದನ್ನು ಚಿಂಪಿಡಿಸ್ತಾ ಇದ್ದೀನಿ. ನೀವು ಇದನ್ನು ಬೇಕಾದ್ರೆ ಲಿಕ್ವಿಡ್ ಫಾರ್ಮ್ನಲ್ಲಿ ಕೂಡ ಮಾಡ್ಕೋಬೋದು. ಇದರಲ್ಲಿ ಒಂದು ಜಗ್ ಆಗುವಷ್ಟು ಬಿಸಿನೀರನ್ನ ಹಾಕಿಬಿಟ್ಟು ನೀವು ಟಾಯ್ಲೆಟ್ ರೂಮ್ನ ಈಸಿಯಾಗಿ ತೊಳ್ಕೊಬೋದು. ನೋಡಿ ಸ್ನೇಹಿತರೆ, ಈಗ ಎಷ್ಟೇ ಹೊಲಸಾಗಿರ್ಬೋದು, ಎಷ್ಟೇ ಹಳೆಯ ಕರೆ ಕಟ್ಟಿರುವಂತಿರ್ಬೋದು ಎಲ್ಲವೂ ಕೂಡ ಮಾಯವಾಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಇದರಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸಿಂದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ನಮ್ಮ ಟಾಯ್ಲೆಟ್ ಆಗಿರ್ಬೋದು ನೀಟಾಗಿರುತ್ತೆ. ಇದರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅನ್ನೋದೊಂದು ಸುಳ್ಳಲ್ಲ. ನೋಡಿ, ಟಾಯ್ಲೆಟ್ ರೂಮ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ, ಇಷ್ಟೇ ನೋಡಿ ಸ್ನೇಹಿತರೆ, ಜಾಸ್ತಿ ಸಮಯ ತೊಗೊಳೋದಿಲ್ಲ. ಒಂದೇ ಸತಿಗೆ ಇದು ಕಮ್ಮಿ ಆಗೋದಿಲ್ಲ. ಸುಮಾರು ಇದನ್ನು ನೀವು ಒಂದು 5 to 6 ಮಂತ್ ಇದನ್ನು ಇದೇ ಪೌಡರ್ನ ನೀವು ಯೂಸ್ ಮಾಡ್ತಾ ಬಂದರೆ ಕ್ರಮೇಣವಾಗಿ ಟಾಯ್ಲೆಟ್ ರೂಮ್ ಏನು ಕ್ಲೀನ್